ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನೋಡ್ರಿ ನಾನು ನಿಮಗೆ ಡಾಟಾ ಫ್ಲೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಾಟಾ ಫ್ಲೋ ಏನಪ್ಪಾ ಅಂತಂದ್ರೆ ಇಟ್ ಇಸ್ ದ ಪ್ರೈಮರಿ ಸೋರ್ಸ್ ಆಫ್ ವೆರಿಫಿಕೇಶನ್ ಆಗಿರ್ತೈತಿ. ಅದ್ರೊಳಗೆ ನಮ್ದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಆಡ್ ಮಾಡ್ತಾರೆ, ಆಮೇಲೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಆಡ್ ಆಗುತ್ತೆ, ಆಮೇಲೆ ನಮ್ದು ಮಾರ್ಕ್ಸ್ ಕಾರ್ಡ್ಸ್ ಲೈಕ್ BA ಇದು SLC ಆಗಿರ್ಬೋದು, PUC ಆಗಿರ್ಬೋದು, ಅದನ್ನೆಲ್ಲಾನು ನಾವು ಡಾಟಾ ಫ್ಲೋ ಒಳಗಡೆ ಆಡ್ ಮಾಡಿಸಬೇಕಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನಮ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಸ್ಟಿಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಆಡ್ ಮಾಡಬೇಕಾಗುತ್ತೆ. ಆಮೇಲೆ ಸ್ಟಿಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ಸೌದಿ ಕೌನ್ಸಿಲ್ ನವರು ವೆರಿಫೈ ಮಾಡ್ತಾರೆ ಗೈಸ್. ಅದು ನೀವು ಫೇಕ್ ಎಲ್ಲ ಸಬ್ಮಿಟ್ ಮಾಡಬೇಡ್ರಿ. ಫೇಕ್ ಏನು ಸಬ್ಮಿಟ್ ಮಾಡೋಂಗಿಲ್ಲ. ಅಕಸ್ಮಾತ್ ಏನಾದ್ರು ಸಬ್ಮಿಟ್ ಮಾಡಿದ್ರು ಸೌದಿ ಕೌನ್ಸಿಲ್ ನವರಿಗೆ ಗೊತ್ತಾಗಿ ಆಗುತ್ತೆ. ಆಮೇಲೆ ಗೈಸ್ ಮತ್ತೇನಿಲ್ಲ, ಅದ್ರ ಫೀಸ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ 25 to 26K ಆಗುತ್ತೆ ಗೈಸ್. ಆಮೇಲೆ ಇಟ್ಸ್ ಡಿಪೆಂಡ್ ಅಪಾನ್ ಯುವರ್ ಏಜೆನ್ಸಿ. ಒಂದೊಂದು ಏಜೆನ್ಸಿಯಲ್ಲಿ ಜಾಸ್ತಿನೂ ತಗೊಂತಾರೆ ಗೈಸ್. ನಿಮ್ಗೆ ಏನಾದ್ರು ಒಳ್ಳೆ ಏಜೆನ್ಸಿ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ರಿ, ನಾನು ನಿಮ್ಗೆ ಹೇಳ್ತೀನಿ.